ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಡೈಲಿ ವ್ಲಾಗ್ಸಲ್ಲಿ ಇದು ಒಂದು ವ್ಲಾಗ್. ಸೊ ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಾನು ಡೈಲಿ ವ್ಲಾಗ್ಸ್ ಮಾಡೋದು, ಬಿಸ್ನೆಸ್ ಅದು ಇದು ಅಂತ ಅಂದ್ಕೊಂಡು ಅದೇ ಆಗೋಗ್ಬಿಟ್ಟಿದೆ. ಸೊ ಇವತ್ತು ಬೆಳಿಗ್ಗೆ ಇದರಿಂದನೇ ಶೂಟ್ ಮಾಡ್ತಾಯಿದ್ದೀನಿ. ಸೊ ಪಾಯಸ ಮಾಡ್ತಾಯಿದ್ದೀನಿ, ಶಾವಿಗೆ ಮತ್ತು ಹೆಸರುಬೇಳೆ ಹಾಕ್ಬಿಟ್ಟು. ಇದಕ್ಕೆ ಬಾದಾಮಿ ಮಿಕ್ಸ್ ಬರುತ್ತಲ್ಲ ಪೌಡ್ರು, ಸೊ ಅದನ್ನು ಹಾಕ್ತೀನಿ. ಕೊನೆಗೆ ಎಲ್ಲ ಮುಗಿದ ಮೇಲೆ ಹಾಕ್ತೀನಿ, ಚೆನ್ನಾಗಿರುತ್ತೆ, ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇನ್ನು ಡೇಟ್ಸು, ಬಾದಾಮಿ, ಗೋಡಂಬಿ ಎಲ್ಲ ನೆನೆ ಸೊ ಸ್ವಲ್ಪ ಹೊತ್ತು 1 ಅವರ್ ನೆನೆಸ್ತೀನಿ. ಡೇಟ್ ಪಾಮ್ಸ್, ಇದು ಡ್ರೈ ಫ್ರೂಟ್ಸು ಮಾಡೋಣ, ಒಂಥರ ಮಿಲ್ಕ್ ಶೇಕ್ ಥರ ಅಂದ್ಬಿಟ್ಟು ಹಾಲೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ವೀಕ್ಲಿ ಟ್ವೈಸ್ ನಾನು ಮಕ್ಕಳು ಎಲ್ಲ ತೊಗೊಳ್ತಾನೆ ಇರ್ತೀವಿ. ಒಳ್ಳೆ ಮಿಲ್ಕ್ ಶೇಕ್ ಅಲ್ವಾ, ತುಂಬ ಪ್ರೋಟೀನ್ಸ್ ಸಿಗುತ್ತೆ, ಆಮೇಲೆ ಒಳ್ಳೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ ನಮಗೆ. ಇನ್ನು ಐರನ್ ಕಂಟೆಂಟು ತುಂಬಾ ಇರುತ್ತೆ. ಸೊ ಇವತ್ತು ತುಂಬ ಸ್ಪೆಷಲ್ ದಿನ, ಎಲ್ರಿಗೂ ಗೊತ್ತೇ ಇರುತ್ತೆ. ಇವತ್ತು ಸ್ಯಾಟರ್ಡೇ, ಶನಿಮಹಾತ್ಮನ ಜಯಂತಿ ಇದೊಂದು. ಇನ್ನು ಪಾಪು ಇದ್ದಾಳಲ್ಲ, ಪಾಪುಗೆ ಆಲ್ಮೋಸ್ಟ್ ಈಗ 6 ಮಂತ್ಸು, ಇನ್ನು 6 ಮಂತ್ ರನ್ನಿಂಗು. ಸೊ ಅವಳ ಜೊತೆ ಆಟ ಆಡೋದು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದಿದು. ಸೊ ಅವಳ ಜೊತೇಲಿದ್ದರೆ ನಿಜ ಟೈಮ್ ಪಾಸ್ ಹೆಂಗೆ ಟೈಮ್ ಹೋಗುತ್ತೆ ಮುಂದೆ ಅಂತಲೇ ಗೊತ್ತಾಗಲ್ಲ. ಹಂಗೆ ಅವಳನ್ನ ಕಚ್ಚೋದು, ತಿನ್ನೋದು ಇದೆಲ್ಲ ಮಾಡ್ತಾಯಿರ್ತೀವಿ. ಅವಳು ಇದು ಬಿಟ್ಟರೆ ಸಾಕು, ತಿನ್ಕೊಂಬೇಡ ಅಂತ ಅನಿಸ್ಬಿಡುತ್ತೆ, ಅಷ್ಟು ಕ್ಯೂಟಿ ಥರ ಇದ್ದಾಳೆ ನೋಡೋದಕ್ಕೆ. ಚಿಕ್ಕ ಮಕ್ಕಳೇ ಹಂಗೆ, ಆ ಚಬ್ಬಿ ಚಿಕ್ಸು, ಚಿಕ್ಕ ಚಿಕ್ಕ ಕೈ, ಪುಟ್ಟು ಕಾಲು, ಪುಟ್ಟು ಹೊಟ್ಟೆ, ಪುಟ್ಟು ಮುಖ ಎಲ್ಲ ಹಂಗೆ ಹೇಳೋದು. ಮಕ್ಕಳಿದ್ರೆ ಮನೆಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಾನು ನಿದ್ದೆ ಬಂದುಬಿಡಿದೆ. ಅವಳಿಗೂ ಆಕಳಿಸ್ತಿದ್ದಾಳೆ, ಸೊ ಮಲಗಿಸ್ಬೇಕು ಅವಳನ್ನು. ಸೊ ನನಗೆ ಇವತ್ತು ಡಿಸೈನೋ ಪಾಸ್ತಾದು ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಡಿಸೈನೋ ಪಾಸ್ತಾನೇ ನಾನು ಮಕ್ಕಳಿಗೆ ಯೂಸ್ ಮಾಡ್ತೀನಿ ಅಂದರೆ, ಇದು 100% ಧರಮ್ ವೀಟ್ ಮತ್ತು ಯಾವುದೇ ಒಂದು ಟ್ರಾನ್ಸ್ಫ್ಯಾಟ್ ಯೂಸ್ ಮಾಡಿರಲ್ಲ, ಆರ್ಗ್ಯಾನಿಕ್ ಆಗಿರುತ್ತೆ, ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ. ಹಾಗಾಗಿ ಮಕ್ಕಳಿಗೆ ವೀಕ್ಲಿ ಒನ್ಸ್ ಈ ಥರದ್ದು ನಾನು ಪಾಸ್ತಾದಲ್ಲಿ ಯಾವುದಾದ್ರು ಒಂದು ರೆಸಿಪಿನ ಟ್ರೈ ಮಾಡಿ ಕೊಡ್ತೀನಿ. ಸೊ 2 ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವತ್ತು ನಾನು ಸ್ವಲ್ಪ ಸಾಸಸ್ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಸ್ವಲ್ಪ ಕ್ಯಾರೆಟ್, ಟೊಮೆಟೊ ಎಲ್ಲ ಹಾಕಿ ಒಂಥರ ಮಸಾಲ ಪಾಸ್ತಾ ಥರನೇ ಮಾಡಿಕೊಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ವೀಟಲ್ಲಿ ಮಾಡಿರೋದ್ರಿಂದ ತುಂಬ ಹೆಲ್ತಿ. ಓಕೆನಾ, ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು, ಯಾವುದಂದರೆ ಅಗ್ಯಾರೋ ಎಗ್ ಬಾಯ್ಲರ್. ಸೊ ಎಗ್ ಬಾಯ್ಲರ್ ಇದು ಎಷ್ಟು ಫ್ರೀ ಆ್ಯಂಡ್ ಈಸಿ ಕೆಲಸ ಗೊತ್ತಾ. ಈಗಂತೂ ಎಲ್ಲ ಕಡೆ ಸ್ವಲ್ಪ ಸಿಲಿಂಡರ್ ಸಮಸ್ಯೆ ಇದ್ದೇ ಇರುತ್ತೆ. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಪವರ್ ಇದರಿಂದ ವರ್ಕ್ ಆಗೋದು. ಸೊ ನೋಡಿ, 8 eggs ಅಟ್ ಎ ಟೈಮ್ ನಾವು ಬಾಯ್ಲ್ ಮಾಡ್ಕೋಬೋದು. ನಾನಿಲ್ಲಿ 7 eggsನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ಮೊದಲು 1 ಕಪ್ ನೀರಷ್ಟು ಫುಲ್ಲು ಹಾಕಿಬಿಟ್ಟು ಈ ಥರ ಕ್ಲೋಸ್ ಮಾಡಿ, ಲೈಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಬ್ಲೂ ಲೈಟ್ ಒಂದು ಆನ್ ಆಗುತ್ತೆ. ಅದೇ ಆಟೋಮೆಟಿಕ್ಕಾಗಿ ಕಟ್ ಆಫ್ ಕೂಡ ಆಗುತ್ತೆ. ಒಂದು ಚೂರು ಸೀಳ್ದಲ್ಲ ಎಷ್ಟು ಚೆನ್ನಾಗಿ ಎಗ್ ಬಾಯ್ಲ್ ಆಗುತ್ತೆ ಗೊತ್ತಾ. ಇದ್ರ ಜೊತೆಗೆ ನಾವು ವೆಜಿಟೇಬಲ್ ಸ್ಟೀಮ್ ಕೂಡ ಮಾಡ್ಕೋಬೋದು ಗೊತ್ತಾ. ಬಟಾಣಿ ಆಗಿರ್ಬೋದು, ಆಲೂಗಡ್ಡೆ, ಕ್ಯಾರೆಟ್, ಈ ಥರ ಸ್ಟೀಮ್ ಮಾಡೋಷ್ಟು ಕೂಡ ವೆಜಿಟೇಬಲ್ಸ್ನ ಆರಾಮಾಗಿ ಮಾಡ್ಕೋಬೋದು. 1 ಟೈಮ್ಗಾಗಲಿಲ್ಲ ಅಂದರೆ 2 ಸಲ 2 ಟೈಮ್ಸ್ ಕಪ್ಗೆ ನೀರು ತೊಗೊಂಡು ಫುಲ್ಲು ಹಾಕಿದ್ರೆ ಸಾಕು. ಆ್ಯಂಡ್ ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಅಟ್ ಎ ಟೈಮ್ 4 ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಇದ್ರ ಮೇಲೆ ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಏನೇ ಹಾಕ್ಕೊಂಡು ತಿಂದ್ರೂ ತುಂಬಾ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಇವತ್ತು ಶನಿವಾರ, ಇವತ್ತು ಅಮಾವಾಸ್ಯೆ, ಹಾಗೆ ಶನಿ ಅಮಾವಾಸ್ಯೆ ಅಂತಾರೆ. ಆಮೇಲೆ ಇವತ್ತು ಶನಿಮಹಾತ್ಮಂದು ಜಯಂತಿ ಕೂಡ ಇದೆ. ಒಂದು ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಬಿಸಿಲಿಗೆಲ್ಲ ಓಡಾಡೋದಿರುತ್ತಲ್ಲ, ಗ್ರೂಪ್ ಟೂರ್ಗೆ ಏನೂ ಮಾಡೋಕ್ಕಾಗಲ್ಲ. ತುಂಬ ಹೋಗೋದೇ ಕೋಸ್ಟಲ್ ಸೈಡು, ಆ ಕಡೆ ಬಿಸಿಲಿರುತ್ತೆ, ಟ್ಯಾನ್ ಆಗೇ ಆಗ್ತೀವಿ, ಓಡಾಡಬೇಕು ಪ್ರತಿಯೊಂದು ಕಡೆನೂ. ಸೊ ಬಂದಮೇಲೆ ಸ್ವಲ್ಪ ಆ ಸ್ಕಿನ್ ಕೇರ್, ಈ ಸ್ಕಿನ್ ಕೇರ್ ಅಂತ ಹೋಮ್ ರೆಮಿಡೀಸ್ ಮಾಡ್ಕೋತಾನೆ ಇರ್ತೀನಿ. ಏನೂ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಅಂತ ಬಂದರೆ ಏನೂ ನೋಡಬಾರ್ದು, ಇಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಜೊತೆಗೆ ಸ್ಕಿನ್ ಕೇರ್ ಅದು ಇದೆಲ್ಲ ಮಾಡ್ಕೋತಿರ್ತೀನಿ ನಾನು. ಸೊ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು, ಸೊ ಇವತ್ತು ಎಳ್ಳೆಣ್ಣೆ ಇಲ್ಲ ಕಪ್ಪು ಎಳ್ಳು ಇಲ್ಲ ಕಪ್ಪು ವಸ್ತ್ರ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ನನಗೆ ನಂದು 8 ನಂಬರ್ ಡೇಟ್ ಆಫ್ ಬರ್ತ್ ಆಗಿರೋದ್ರಿಂದ 8, 17, 26 ಇವೆಲ್ಲ 8ಕ್ಕೆ ಬರುತ್ತೆ, 8 ಸೀರೀಸಲ್ಲಿ. ಸೊ ಹೇಗೆ ಯಶು ಜನವರಿ 8, ನರೇಂದ್ರ ಮೋದಿ 17th, ಈ ಥರ ಅದೊಂಥರ 8 ಸೀರೀಸು ಅಂದರೆ 8, 17, 26 ಎಲ್ಲ ಶನಿ ಅಧಿಪತಿನೇ ಬರುತ್ತೆ ನಮಗೆ. ಸೊ ಹಂಗಾಗಿ ತುಂಬ ಪವರ್ಫುಲ್ಲು. ಸೊ ಹೇಳ್ತಾರಲ್ಲ ಹಂಗೆ. ಸೊ ನಮ್ಮ ಹಾರ್ಡ್ ವರ್ಕ್, ಸಖತ್ ಹಾರ್ಡ್ ವರ್ಕರ್ಸ್. ಅದ್ರ ಜೊತೆಗೆ ನಮಗೆ ಈಸಿಯಾಗಿ ಯಾವುದೂ ಸಿಗೋಲ್ಲ, ಹಾರ್ಡ್ ವರ್ಕ್ ಮಾಡಿದ್ರೇ ನಮಗೆ ಸಿಗೋದು. ಸೊ ಬಟ್ ಫಲಿತಾಂಶ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರು. ಆ್ಯಂಡ್ ಅದರಲ್ಲೂ ನಮ್ಮದೇನಿದೆ ಶನಿ ಅಧಿಪತಿ, ನಮ್ಮ ಹತ್ರ ಯಾರಾದರೂ ಇಟ್ಕೊಳ್ಳೋರು ಹುಷಾರಾಗಿ ಇಟ್ಕೋಬೇಕು. ಅಂದರೆ ಏನಾದರೂ ಒಂದು ಆಗಿರ್ಬೋದು ಹೇಳಿದ್ದು. ನಮ್ಮ ಜೊತೆ ನಾವು ಹೆಂಗಿರ್ತೀವಿ ಅಂದರೆ, ನಾವು ನಂಬಿಕೆಯಿಂದ ಇರ್ತೀವಿ. ನಮಗೇನಾದರೂ ಒಂಚೂರು ಇದೆ ಆದರೂ
ಸೊ ಹಿಂದೆ ಮುಂದೆ ನೋಡಲ್ಲ ಆ ಥರ. ಸೊ ಅದೇ ಥರನೇ ನನ್ನ ಕ್ಯಾರೆಕ್ಟ್ರು ಇದೆ. ಸೊ ಹಾಗಾಗಿ ಇವತ್ತು ಶನಿಮಹಾತ್ಮನ ಜಯಂತಿ ಇರೋದ್ರಿಂದ ನಮಗೆ ನನ್ನ ಡೇಟ್ ಆಫ್ ಬರ್ತ್ ಇದರಿಂದ ಶನಿ ಮಹಾತ್ಮನೇ ಅಧಿಪತಿ. ಸೊ ಹಂಗಾಗಿ ಹೋಗಿ ಸಂಜೆ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಐ ಹೋಪ್ ಇದು ಒಂಥರ 13 ವರ್ಷಕ್ಕೆ ಒಂದು ಸಲ ಬರೋದು ಅಮಾವಾಸ್ಯೆ ಈ ಥರದ್ದು ಅಂತ ಹೇಳ್ತಾರೆ. ಸೊ ತುಂಬ ಪವರ್ಫುಲ್ ದಿನ ಇವತ್ತು. ಸೊ ಹಂಗಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿ ಬೆಳಗ್ಗೆನೇ ಇದು ಹುರುಳಿಕಾಳು ಬರುತ್ತಲ್ಲ ಅದ್ರ ಸಾಂಬಾರು ಮಾಡಿ ರೈಸ್ ಮಾಡಿದ್ದೆ ಬೆಳಗ್ಗೆನೇ. ಇನ್ನು 1 ವೀಕ್ ಇದೆ ಸ್ಕೂಲಿಗಷ್ಟೇ. ಸ್ಕೂಲ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು. ಎಲ್ಲ ಪ್ರಿಪ್ರೇಷನ್ಸು ಸ್ಟಾರ್ಟ್ ಆಗುತ್ತೆ ಮತ್ತು ಅಮ್ಮಂದ್ರಿಗೆ. ಸೊ ಬನ್ನಿ ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಮುದ್ದೆಗೆ ಇಟ್ಟಿದ್ದೀನಿ. ಸೊ ಆಗ್ತಿದೆ. ಸೊ ಒಂದು ಸ್ವಲ್ಪ ರೈಸ್ ಹಾಕ್ಬಿಟ್ಟೆ ಮುದ್ದೆ ಮಾಡೋದು. ಸೊ ಬರೀ ರಾಗಿ ಮುದ್ದೆನೇ ಮಾಡಲ್ಲ. ಆ್ಯಂಡ್ ನೋಡಿ, ಸಮ್ಮರ್ ಅಂದರೆ ಸಾಕು ಎಲ್ಲರ ಮನೆಯಲ್ಲೂ ಈ ಫ್ರೂಟ್ ಅಂತೂ ಇದ್ದೇ ಇರುತ್ತೆ. 3-4 ಮಂತ್ಸು ಯಾರಿಗೆ ಇಷ್ಟ ಇರೋಲ್ಲ ಅಲ್ವಾ? ದಿನ ತಿಂದರೂ ಬೇಜಾರಾಗಲ್ಲ. ನಮ್ಮ ಮನೆಗಂತೂ ಕೆ ಜಿನೇ ಖಾಲಿ ಆಗ್ತಾ ಇರುತ್ತೆ ದಿನಕ್ಕೆ. ಎಲ್ಲರ ಮನೆಯಲ್ಲೂ ಮ್ಯಾಂಗೋಸ್ ಇದ್ದೇ ಇರುತ್ತೆ. ಸೊ ಪಾಯಸ ಇಲ್ಲಿ ರೆಡಿಯಾಗಿದೆ. ಬೆಂಡೆಕಾಯಿ ಪಲ್ಯ, ಹುರುಳಿಕಾಳು ರಸಮ್ ಇದು. ಆ್ಯಂಡ್ ಪ್ರತಿದಿನ ನಾವು ಮಜ್ಜಿಗೆ ಅಂದರೆ ಒಗ್ಗರಣೆ ಹಾಕಿದ್ದೀವಿ. ಆ ನೀರೆಲ್ಲ ಇರುತ್ತಲ್ಲ ಇದೆ. ಸೊ ಇಷ್ಟು ಇದು ಹುರುಳಿಕಾಳು ಇದು ಪಲ್ಯ ಇಷ್ಟು ರೆಡಿಯಾಗಿದೆ. ಸೊ ಈಗ ಬಿಸಿಲಲ್ವಾ, ತುಂಬಾ ಸೆಕೆ ಆಗುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಅಡುಗೆನ ಬೆಳಗ್ಗೆ ಟೈಮೇ ಮುಗಿಸ್ಕೊಳ್ತೀನಿ. ರಾತ್ರಿಗೆ ಮತ್ತೆ ಏನು ಎಕ್ಸ್ಟ್ರಾ ಜಾಸ್ತಿ ರಿಸ್ಕ್ ಮಾಡ್ಕೊಳಕ್ಕೆ ಹೋಗಲ್ಲ. ತುಂಬ ಹಬ್ಬೆ ಹೊಡಿತಾ ಇರುತ್ತೆ ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದು. ಇನ್ನು ಒಲೆ ಹತ್ರ ಕೂತು ನಿಂತು ಮಾಡೋರನ್ನ ನೆನಪಿಸ್ಕೊಂಡ್ರೆ ಅವರೇ ಗ್ರೇಟ್ ಅಂತ ಅನ್ಸುತ್ತೆ ನಮಗೆ. ಇದಕ್ಕೇ ಇಷ್ಟು ಸೆಕೆ ನೀರು, ಸೆಕೆ ಹಬ್ಬೆ, ಸೆಕೆ ಎಲ್ಲ ಆಗ್ತಾ ಇರುತ್ತೆ. ಇನ್ನು ಒಲೆ ಮೇಲೆ ಒಲೆ ಹತ್ರ ನಿಂತ್ಕೊಂಡು ಅಡುಗೆ ಮಾಡೋರು, ಕೂತ್ಕೊಂಡು ಅಡುಗೆ ಮಾಡೋರು ಮತ್ತು ಬಿಸಿಲಲ್ಲಿ ಕೆಲಸ ಮಾಡೋರು, ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಇನ್ನು ನಾನು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಮೊದಲು ಮನೆಯಲ್ಲಿ ಪೂಜೆ ಮಾಡ್ತಿದ್ದೆ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಮಕ್ಕಳಿಗೆಲ್ರಿಗೂ ರತ್ನೀರು ಮಾಡಿ ತೆಗಿತೀನಿ. ಇನ್ನು ಲಸಿಕಂಗೆ ಬಾಲಗ್ರಹ ಯೂಸ್ ಮಾಡ್ತಿರೋದ್ರಿಂದ ಅದನ್ನು ತೊಳೆದು ಪೂಜೆ ಮಾಡಿ ಹಾಕಬೇಕು. ನಾನು ಮಕ್ಕಳೇ ಹೋಗೋಣ ಅಂತ, ಅಮ್ಮ ಒಂದು ಸ್ವಲ್ಪ ಏನೋ ಕೆಲಸ ಇದೆ ಅಂತಿದ್ರು. ಸೊ ಹಂಗಾಗಿ ನಾನು ಮಕ್ಕಳೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಶನಿಮಹಾತ್ಮನ ದೇವಸ್ಥಾನ ಮನೆ ಹತ್ರನೇ ಇದೆ, ಒಂಚೂರು ದೂರದಲ್ಲೇ. ಇನ್ನು ಶನಿಮಹಾತ್ಮ ದೇವಸ್ಥಾನ ಹೋಗಿ ಬಂದಮೇಲೆ ಆಂಜನೇಯ ದೇವಸ್ಥಾನ, ಅಂದರೆ ಆಂಜನೇಯನ ಮುಖ ನೋಡಲೇಬೇಕು. ಸೊ ಹಾಗೆ ಬರಬಾರ್ದು, ಇದು ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಶನಿಮಹಾತ್ಮನ ದೇವಸ್ಥಾನ ಹೋಗ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರಲೇಬೇಕು. ಆಡೆ ರಶಿ ಗುಂಡು ಮರಿ ನೋಡಿಲಿ. ಸೊ ಪೂಜೆ ಆಯಿತು. ಮಿಲ್ಕ್ ಶೇಕ್ ಮಾಡಿದ್ದೆ ಬೆಳಗ್ಗೆ. ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗಾಗಲಿ ಅಂದ್ಬಿಟ್ಟು. ಐಸ್ ಕ್ಯೂಬ್ಸ್ ಏನು ಹಾಕಲಿಲ್ಲ. ಸೊ ಇದು ಡೇಟ್ ಪಾಮ್ಸ್ದು ಮಿಲ್ಕ್ ಶೇಕು, ಬಾದಾಮಿ, ಗೋಡಂಬಿ ಮತ್ತು ಡೇಟ್ ಪಾಮ್ಸ್ ಹಾಕಿದ್ದೀನಿ. ಸ್ವಲ್ಪ ಹನಿ ಹಾಕಿದ್ದೀನಿ. ಇನ್ನು ದೇವಸ್ಥಾನ ಹತ್ರ ಪೂಜೆ ಸಾಮಾನುಗಳೆಲ್ಲ ಏನಿದೆ ತೊಗೊಂಡೋಗ್ತಾಯಿದ್ದೀನಿ. ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಸೊ ಎಳ್ಳೆಣ್ಣೆ, ಕರಿ ಎಳ್ಳು, ಇಲ್ಲ ಕಪ್ಪು ವಸ್ತ್ರ, ಕಪ್ಪೆಳ್ಳು, ಈ ಥರದ್ದು ಏನು ಬೇಕಾದರೂ ಕೊಡ್ಬೋದು, ದಾನ ಮಾಡ್ಬೋದು. ದೇವಸ್ಥಾನದ ಪೂರ್ತಿ ಅವೇ ಇದ್ವು. ಎಳ್ಳೆಣ್ಣೆ, ಕರಿ ಎಳ್ಳು, ಕಪ್ಪು ವಸ್ತ್ರ ಇದೇ ಇತ್ತು. ಇದೊಂದು ಚಿಕ್ಕದು ಒಂದು ದೇವಸ್ಥಾನ, ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದ್ವಿ.
ಇನ್ನು ಈ ವ್ಲಾಗ್ ಜೊತೆಗೆ ಕೆಲವೊಂದು ಚಿಕ್ಕ ಗ್ಲಿಮ್ಸ್ ಹಾಕಿದ್ದೀನಿ, ಶಾರ್ಟ್ಸ್ ಥರ ವೀಡಿಯೋ, ಅಂದರೆ ನಾನು ಟೂರಿಗೆ ಹೋಗಿರೋವಂಥದ್ದು. ಸೊ ಹಾಕಬೇಕು ಅಂತ ಅನಿಸ್ತು, ಹಾಗಾಗಿ ವ್ಲಾಗ್ ಕೊನೆಗೆ ಹಾಕ್ತಾಯಿದ್ದೀನಿ. ಏನೋ 3 ಶಾರ್ಟ್ಸ್ ಹಾಕಿದ್ದೀನಿ, ಸೊ ಮಿಸ್ ಮಾಡ್ದಲ್ಲೇ ನೋಡಿ, ತುಂಬ ಚೆನ್ನಾಗಿದೆ.